ಬಿಟ್ಟು ಬಹಾನೆ ಬಾಸ್ ಹೊಸ ಶೋ ಪ್ರತಿದಿನ ಮಧ್ಯಾಹ್ನ 12:30ಕ್ಕೆ ಸಾನಿಕ್ನಲ್ಲಿ. Watch full episodes on Jio Hotstar. ಅಯ್ಯೋ ನನಗೆ ಗೊತ್ತಿದೆ, ನಿಮ್ಗೆ ಟ್ರೀಟ್ ಕೊಡೋಕೋಸ್ಕರನೇ ನಾನು ಕರ್ಕೊಂಡು ಬಂದಿದ್ದೀನಿ. ವೇಟರ್, ಈ ಮಕ್ಕಳಿಗೆ ಬೇಗ ಊಟ ತಂದು ಕೊಡಿ. ಸರಿ ಸರ್, ಈಗಲೇ ತರ್ತೀನಿ. ಲೇಡೀಸ್ ಅಂಡ್ ಜೆಂಟಲ್ಮೆನ್ಸ್, ನಾನು ನಿಮ್ಮ ಸ್ನೇಹಿತ ಹೋಸ್ಟೇಜ್ ಸಿಂಗ್ ಮಾತಾಡ್ತಾ ಇದ್ದೀನಿ. ಹೋಸ್ಟೇಜ್ ಸಿಂಗ್, ಇದು ಯಾರು ಅನೌನ್ಸ್ ಮಾಡ್ತಿರೋದು? ಟೆನ್ಷನ್ ತಗೋಬೇಡಿ, ಊಟ ಮಾಡಿ ಮಜಾ ಮಾಡಿ, ಆದ್ರೆ ಹೊರಗಡೆ ಮಾತ್ರ ಹೋಗ್ಬೇಡಿ. ಯಾಕಂದ್ರೆ ನಿಮ್ಮನ್ನ ನಾನು ಹೋಸ್ಟೇಜ್ ಮಾಡಿದ್ದೀನಿ. ಯಾರಾದ್ರೂ ಹೊರಗಡೆ ಹೋಗೋದಕ್ಕೆ ಪ್ರಯತ್ನ ಮಾಡಿದ್ರೆ ಲಾಸ್ಟ್ ಆಗಿ ಹೋಗ್ತೀರಾ. ಯಾಕಂದ್ರೆ ಹೊರಗಡೆ ಬಾಂಬ್ ಬಿಟ್ಟಿದ್ದೀನಿ. ಅದಕ್ಕೆ ಅವರೇ ಜವಾಬ್ದಾರ ಆಗ್ತಾರೆ. ನನಗೆ ಗೌರ್ಮೆಂಟ್ ಇಂದ ಒಂದಷ್ಟು ಡಿಮ್ಯಾಂಡ್ಸ್ ಇದೆ, ಅದನ್ನ ಪೂರ್ತಿ ಮಾಡ್ಕೋತೀನಿ. ಯಾರು ಇವನು? ನೀನ್ ನನ್ ಜೊತೆ ಹಾಗೆಲ್ಲ ಆಟ ಆಡೋದಕ್ಕೆ ಸಾಧ್ಯ ಇಲ್ಲ. ಲಡ್ಡು ಸಿಂಗ್ ಜೀವನದಲ್ಲಿ ಇಂಥದ್ದೆಲ್ಲ ಸಾಕಷ್ಟು ನೋಡ್ಬಿಟ್ಟು ಬಂದಿದ್ದಾನೆ. ಶಿವ, ಇವನು ನಿಜಾನೇ ಹೇಳ್ತಿದ್ದಾನೆ. ಪ್ರಯತ್ನ ಮಾಡಿ, ಇನ್ನು ಪ್ರಯತ್ನ ಮಾಡಿ, ಟ್ರೈ ಮಾಡಿ. ನಿಮ್ಗೆ ಪೂರ್ತಿ ನಂಬಿಕೆ ಬರೋರ್ಗು ನೀವೆಲ್ರೂ ಇಲ್ಲಿ ಹಾಸ್ಟೇಜ್ ಆಗಿದ್ದೀರಾ. ನೀವಿಲ್ಲಿ ಹಾಸ್ಟೇಜ್ ಅಲ್ಲಿದ್ದೀರಾ, ಮಜಾ ಮಾಡಿ, ಊಟ ಮಾಡಿ, ಆದ್ರೆ ಹೊರಗಡೆ ಮಾತ್ರ ಹೋಗ್ಬೇಡಿ. ನಮ್ಗೆ ಗೌರ್ಮೆಂಟ್ ಇಂದ ಒಂದಷ್ಟು ಬೇಡಿಕೆಗಳಿವೆ. ಗೌರ್ಮೆಂಟ್ ಒಪ್ಲಿಲ್ಲ ಅಂದ್ರೆ ಆದ್ರೇನು? ಹಲೋ ಇನ್ಸ್ಪೆಕ್ಟರ್, ನೀನ್ ನನ್ನನ್ನ ನೋಡ್ತಾ ಇದೀಯಾ? ಹಾ, ನಾನು ಎಲ್ರನ್ನೂ ನೋಡ್ತಾ ಇದ್ದೀನಿ. ಆದ್ರೆ ನೀನ್ ನೋಡಕ್ಕಾಗಲ್ಲ ಇನ್ಸ್ಪೆಕ್ಟರ್. ನಿನ್ನ ಇನ್ಸ್ಪೆಕ್ಟರ್ ತನನ ಭೇಟಿ ಬಿಡು. ಈಗ ನೀನು ಸರಿಯಾಗಿದ್ದೀಯ. ಹಾಸ್ಟೇಜ್ ಗೋಲ್ಡನ್ ಸನ್ರೈಸ್ ಹೋಟೆಲ್ ನಲ್ಲಿ ಎಲ್ಲರನ್ನೂ ಹಾಸ್ಟೇಜ್ ಮಾಡ್ಕೊಂಡಿದ್ದಾರೆ. ಮತ್ತೆ ಗೌರ್ಮೆಂಟ್ ಇಂದ ಅಲ್ಲ 100 ಕೋಟಿ ರೂಪಾಯಿ ಮತ್ತೆ ಒಂದು ಹೆಲಿಕಾಪ್ಟರ್ ಅನ್ನ ಬೇಡಿಕೆ ಇಟ್ಟಿದ್ದಾನೆ. ಮತ್ತೆ ತನ್ನ ಟೆರರಿಸ್ಟ್ ಅಣ್ಣನನ್ನ ಬಿಡಿಸ್ಬೇಕು ಅಂತ ಕೇಳಿದ್ದಾನೆ. ಈ ಹಾಸ್ಟೇಜ್ ಸಿಂಗ್ ಯಾರು ಅಂತ ನಾನು ತಿಳ್ಕೊಬೇಕು. ಆದ್ರೆ ಅವ್ರನ್ನ ಹೇಗ್ ಹುಡ್ಕೋದು? ಇಲ್ಲಿ ಸಸ್ಪಿಷಿಯಸ್ ಯಾರಿದ್ದಾರೆ ಅಂತ ನಾವು ನೋಡ್ಬೇಕು ಅಷ್ಟೇ. ಎಲ್ಲಾರನ್ನೂ ಒಂದ್ಸಲ ಕರೆಕ್ಟ್ ಆಗಿ ನೋಡಿ, ತುಂಬಾ ಹತ್ತಿರದಿಂದ ನೋಡಿ. ಅವ್ರು ಯಾರೋ ಇಲ್ಲೇ ಎಲ್ಲೋ ಇದ್ದಾರೆ. ನೀವೆಲ್ಲರೂ ಒಂದೊಂದ್ ಕಡೆ ಹೋಗಿ. ಆರಾಮಾಗಿರು ನೀನು. ಏನು ಕೂಗಾಡ್ಕೊಂಡು ನನ್ನ ಹತ್ರ ಏನ್ ಕೇಳ್ತಾ ಇದೀಯಾ? ಹಾಸ್ಟೇಜ್ ಮಾಡ್ತಿರೋ ಆ ಟೆರರಿಸ್ಟ್ ಒಳಗಡೆ ಬಂದಿದ್ದಾನೆ. ಆಗ ನಿನಗ್ ಕೂಗೋದಕ್ಕಾಗ್ಲಿಲ್ಲ, ಈಗ ನನ್ನ ನೋಡಿ ಕೂಗ್ತಾ ಇದೀಯಾ? ಸುಮ್ನಿರು. ಓಹೋ, ನೀನ್ ಕೂಗಾಡಿದ್ರೆ ನಾನು ಹೆದರ್ಕೊಳ್ತೀನಿ ಅನ್ಕೊಂಡಿದ್ಯಾ? ನೀನ್ ಅನ್ಕೊಂಡಿರೋ ಹಾಗೆ ನಾನು ಹೆದರ್ಕೊಂಡ್ ಬಿಡ್ತೀನಾ? ನನ್ನ ಹೆಸರು ಸುಮ್ನೆ ಫೇಮಸ್ ಆಗ್ಲಿಲ್ಲ. ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಯಾವುದೇ ನಾಯಿ ಬೊಗಳು ಕಚ್ಚಿದ್ರು ನನ್ನ ಹೆಸರು ಹೇಳಿದ್ರೆ ಸಾಕು, ಬಾಲ ಮಡಚ್ಕೊಂಡು ಕೂತ್ಕೋತವೆ. ನಿಂತರ ನಾಯಿಗಳೆಲ್ಲ ನನ್ ಜೋಬ್ನಲ್ಲೇ ಇವೆ. ಹೀಗೆ ಈ ಚೈನ್ ಹೇಗೆ ಬಿಡಿಸ್ಕೊಂಡ್ಬಿಡ್ತು? ಈ ಚೈನ್ ನಾನ್ ಬೇರೆ ದೊಡ್ಡ ಮಾತನ್ನೇ ಆಡ್ಬಿಟ್ಟಿದ್ದೀನಿ. ಚೈನ್ ಕಟ್ಟಾಗಿದೆ ಅಂತ ಮಜಾ ತಗೊಳ್ತಾ ಇದ್ದೆ. ಇನ್ನು ಮೇಲೆ ಈ ನಾಯಿ ನನ್ನ ಬಿಡೋದಿಲ್ಲ. ಈ ರೂಮ್ಗಾದ್ರೂ ಹೋಗ್ತೀನಿ. ಅಯ್ಯೋ ಕಚ್ಚು. ಅಯ್ಯೋ ಬಿಡು, ನನ್ನನ್ನು ಬಿಟ್ಬಿಡಪ್ಪ. ಅಯ್ಯೋ, ಎಲ್ಲಿ ಹೋದ್ರು ಕೂಡ ನನ್ನನ್ನು ಬಿಡ್ತಾ ಇಲ್ಲ. ಲಡ್ಡು ಸಿಂಗ್ ಸರ್, ನೀವು ಈ ನಾಯಿ ನಡೆಯೋ ಸ್ಟೈಲಲ್ಲಿ ಯಾಕೆ ನಡೀತಾ ಇದ್ದೀರಾ? ಅಯ್ಯೋ, ನಾಯಿ ಕಚ್ಚಿ ನಾಯಿ ತರನೇ ಆಗ್ಬಿಟ್ಟಿದ್ದೀನಿ. ಆ ನಾಯಿನ ಚೈನ್ ಹಾಕಿ ಕಟ್ ಹಾಕಿದ್ರು. ನಾನೇನೋ ತಮಾಷೆ ಮಾಡ್ದೆ, ಚೈನ್ ಬಿಡಿಸ್ಕೊಂಡ್ ಬಂದು ಕಚ್ಬಿಡ್ತು. ನನ್ಗೆ ಮೋಸ ಮಾಡ್ತು. ಲಡ್ಡು ಸಿಂಗ್ ಸರ್, ಒಂದು ಐಡಿಯಾ ಇದೆ. ನಾವು ಸೆಕ್ಯೂರಿಟಿ ರೂಮ್ಗೆ ಹೋಗೋಣ.
ಅದರಲ್ಲಿ ಮಾನಿಟರ್ಸ್ ಇರುತ್ತೆ ಮತ್ತೆ CCTV ಕ್ಯಾಮ್ರಾದು ಫುಟೇಜ್ ಇರುತ್ತೆ. ನಾವ್ ಅದ್ರಲ್ಲಿ ಚೆಕ್ ಮಾಡೋಣ, ಆಗ ಒಬ್ಬನಾದ್ರೂ ಆ CCTV ಇಂದ ಸಿಕ್ಕಾಕೊಂತಾನೆ. ಯಾರಾದ್ರೂ ಸಸ್ಪಿಷಿಯಸ್ ಆಗಿದ್ರೆ ನಮ್ಗೆ ಸಿಕ್ಕಾಕೊಂತಾರೆ ಅವರು. ಹಾ 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 ಒಳ್ಳೆ ಐಡಿಯಾ. ನಡಿ ಹೋಗೋಣ. ನಾನು ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್. ಎಸ್ ಸರ್, ಹೇಳಿ ಸರ್, ಏನ್ ಮಾಡ್ಬೇಕು? ನಾನು ಎಲ್ಲ CCTV ಫುಟೇಜ್ ನ ನೋಡ್ಬೇಕು. ನಾನ್ ಈಗ್ಲೇ ಆ ಟೆರರಿಸ್ಟ್ ಯಾರು ಅಂತ ಖುದ್ದಾಗಿ ನೋಡ್ಲೇಬೇಕು. ನೋ ಸರ್, ನೀವು ನೋಡಕ್ಕಾಗಲ್ಲ. ಯಾಕೆ ನೋಡೋದಕ್ ಸಾಧ್ಯ ಇಲ್ಲ? ಸೆಕ್ಯೂರಿಟಿ ರೀಸನ್ ಸರ್. ಸೆಕ್ಯೂರಿಟಿ ರೀಸನ್? ಏನ್ ಹೇಳ್ತಾ ಇದ್ರೆ ಸೆಕ್ಯೂರಿಟಿ ರೀಸನ್ ಅಂತ? ಇಡೀ ಹೋಟೆಲ್ನೇ ಟೆರರಿಸ್ಟ್ಗಳು ಆಕ್ರಮಿಸ್ಕೊಂಡಿದ್ದಾರೆ. ಈಗ ಎಲ್ಲಿದೆ ನಿಮ್ ಸೆಕ್ಯೂರಿಟಿ? ಎದುರು ಮಾತಾಡದೆ ನಡೀರಿ, ಎಲ್ಲ ಫುಟೇಜ್ ನನಗೆ ತೋರಿಸಿ. ಸುಮ್ನೆ ಹೋಗಲ್ಲೇ ಕೂತ್ಕೊಳ್ಳಿ. ಬಾಸ್ ಲಡ್ಡು ಸಿಂಗ್ ಬಂದಿದ್ದಾನೆ. ಫುಟೇಜ್ ನೋಡ್ಬೇಕಂತೆ ಅವನು. ಏನ್ ಮಾಡೋದು? ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗೋವರೆಗೂ ಅವರನ್ನೆಲ್ಲ ಅಲ್ಲೇ ಕಟ್ ಹಾಕಿರಿ. ಅಂಕಲ್ ಹೋಗ್ಲಿ ಬಿಡಿ ಅಲ್ಲ. ಹೇ ಮಗು, ಸುಮ್ನೆ ಹೋಗಲ್ಲೇ ಮಗು ಕೂತ್ಕೊಳ್ಳಿ. ಅಂತ ಕರಿಬೇಡಿ ಅಂಕಲ್. ಶಿವ ಅಂತ ನನ್ನ ಹೆಸರು. ನನಗೆ ಪೆಟ್ಬಿತ್ತು. ಈಗ ಆರಾಮಾಗಿ CCTV ಫುಟೇಜ್ ನೋಡೋಣ. ರೂಮ್ ನಂಬರ್ 2504 ನಲ್ಲಿ ಹೋಗಿದ್ದಾರೆ. ಇವರು ನನ್ಗೆ ಸಸ್ಪಿಷಿಯಸ್ ಅನ್ಸ್ತಾ ಇದ್ದಾರೆ. ಎಷ್ಟು ಡೌಟ್ಫುಲ್ ಆಗಿ ನೋಡ್ತಿದ್ದಾರೆ ನೋಡಿ. 100% ಅವನು ಅಲ್ಲೇ ಇರ್ಬೇಕು. ನಡೀರಿ ಹೋಗೋಣ. ಅಲ್ಲಿದೆ ರೂಮ್ ನಂಬರ್ 2504. ಟಿಂಗ್ ಟಾಂಗ್. ಯಾರು? ರೂಮ್ ಸರ್ವಿಸ್. ಏನು? ಯು ಆರ್ ಅಂಡರ್ ಅರೆಸ್ಟ್. ಕೈ ಮೇಲೆತ್ತಿ ಕೋಳ ಹಾಕಿಸ್ಕೋ. ಎದ್ದೇಳೋ. ಅಯ್ಯೋ ಅಮ್ಮ, ಅಯ್ಯೋ ನನಗೆ ಯಾಕೆ ಹೊಡಿತಾ ಇದೀಯಾ? ಅಯ್ಯೋ ಆಂಟಿ, ಲಡ್ಡು ಸಿಂಗ್ ಸರ್ನ ಬಿಟ್ಬಿಡಿ. ನನ್ ವಿಷಯಕ್ಕೆ ತಲೆ ಹಾಕ್ತ್ಯಾ? ಈಗ್ಲೇ ಪಾಠ ಕಲಿಸ್ತೀನಿ. ನನಗೆ ಯಾಕೆ ಹೊಡಿತಿದ್ಯಾ? ನಾನ್ ಏನ್ ಮಾಡಿದೀನಿ? ತಗೊಂಡ್ ಹೋಗಿ ಏನ್ ಬೇಕೋ ಅದನ್ನ. ನಾಚಿಕೆ ಆಗೋದಿಲ್ವಾ ನಿನಗೆ? ಈ ರೀತಿ ಚಿಕ್ಕ ಮಕ್ಳ ಹತ್ರ ಕಳ್ತನ ದರೋಡೆ ಮಾಡಿಸ್ತಿದಿರಲ್ಲ. ಕಳ್ತನ ದರೋಡೆ ನಾವ್ ಮಾಡ್ತಿಲ್ಲ, ನೀವು ಇಡೀ ಹೋಟೆಲ್ನ ಹಾಸ್ಟೇಜ್ ಮಾಡಿಟ್ಕೊಂಡಿರೋದು. ಹೇಳು, ನಿನ್ ಬಾಸ್ ಎಲ್ಲಿದ್ದಾರೆ? ಹುಡುಗಿ, ಏನ್ ಹೇಳ್ತಿದ್ಯಾ? ನಾನೇ ಇಲ್ಲಿ ಹಾಸ್ಟೇಜ್ ಆಗಿದ್ದೀನಿ. ನೀನೀಗ ಹಾಸ್ಟೇಜ್ ಆಗಿದ್ರೆ ಹಾಗಾದ್ರೆ ಈ ರೀತಿ ಯಾಕೆ ಬಿಹೇವ್ ಮಾಡ್ತಿದ್ಯಾ? ಅಯ್ಯೋ, ಇದ್ರ ಮೊದಲ ಫುಟೇಜ್ ನೋಡಿ. ಒಂದ್ ವ್ಯಕ್ತಿ ನನ್ನ ದರೋಡೆ ಮಾಡಕ್ ನೋಡ್ತಿದ್ರು. ಅದಕ್ಕೆ ಅವರಿಂದ ತಪ್ಪಿಸ್ಕೊಂಡು ನಾನು ಓಡ್ತಿದ್ದೆ. ಹೋಗು, ಮೊದ್ಲು ಅದನ್ನ ನೋಡ್ಕೊಂಬಾ. ಶಿವ, ಅವರು ಸರಿಯಾಗಿ ಹೇಳ್ತಿದ್ರು. ಟೆರರಿಸ್ಟ್ ಅವ್ರನ್ನ ದರೋಡೆ ಮಾಡ್ತಿದ್ರು. ಈಗೇನ್ ಮಾಡೋದು? ನಡೀರಿ, ಎಲ್ಲಾ ಕಡೆ ಓಡಾಡೋಣ. ಮತ್ತೆ ಯಾರಾದ್ರೂ ಸಸ್ಪಿಷಿಯಸ್ ಆಗಿ ನಮ್ಗೆ ಟೆರರಿಸ್ಟ್ ಸಿಕ್ಕೇ ಸಿಗ್ತಾರೆ. ನಾನು ಮತ್ತೆ ರೇವಾ ಮಾನಿಟರ್ನ ನೋಡ್ತಿರ್ತೀವಿ. ನೀವೆಲ್ಲ ಹೋಟೆಲ್ ಅಲ್ಲಿ ಹೋಗಿ ಹುಡುಕ್ತಾ ಇರಿ. ನಾಯಿ, ನೀನ್ ಯಾಕಿಲ್ಲಿ ಬಂದೆ? ನೋಡಿ, ಅದನ್ನ ಕಟ್ಟಿದ್ದಾರೆ. ಕಟ್ಟಾಕಿದ್ಯಾ? ಕಟ್ಟ ಹಾಕಿದ್ರು ಪ್ರಯೋಜನ ಇಲ್ಲ ಈ ನಾಯಿಗೆ. ನಾನಂತೂ ಹೋಗ್ತೀನಿ, ನೀವೇ ನೋಡ್ಕೊಳ್ಳಿ.
ಬಾಯ್. ಒಂದ್ ನಾಯಿನ್ ಕಂಡ್ ಹೆದರ್ಕೊಳ್ಳೋದ್ರಲ್ಲಿ ಏನಿದೆ? ಅದು ಇದನ್ನ ಕಟ್ಟಿದೆ. ಏನ್ ನಾಯಿ, ನಾನ್ ನಿನ್ನ ಕಂಡ್ರೆ ಹೆದರ್ಕೊಳ್ಳಲ್ಲ. ಧೈರ್ಯ ಇದ್ರೆ ಏನ್ ಬೇಕಾದ್ರೂ ಮಾಡು. ಹಾ ಚೆನ್ನಾಗ್ ಬೊಗಳ್ತೀಯ. ಇನ್ನ ಬೊಗಳು. ಬೊಗಳು ನಾವ್ ನಿನ್ನ ಕಂಡ್ರೆ ಹೆದರ್ಕೊಳ್ಳಲ್ಲ. ಈ ನಾಯಿ ತುಂಬಾನೇ ಬುದ್ಧಿವಂತ. ನಮ್ಮನ್ನೇ ಟ್ರ್ಯಾಪ್ ಮಾಡ್ಬಿಡ್ತು. ಓಡು. ನೀವಿಬ್ರು ಯಾಕಿಷ್ಟು ಗಾಬರಿಯಾಗಿ ಓಡ್ ಬರ್ತಾ ಇದ್ದೀರಾ? ಶಿವ, ಈ ವ್ಯಕ್ತಿಯ ವಾಕಿಂಗ್ ಸ್ಟಿಕ್ ಮತ್ತೆ ಡ್ರೆಸ್ ನ ನಾನು ಬೇರೆ ಎಲ್ಲೋ ನೋಡಿದೀನಿ. ಇನ್ನೊಂದು ಮಾನಿಟರ್ ಅಲ್ಲಿ ನೋಡು. ಓ ಸರಿ. ಹಾಗಾದ್ರೆ ಇದ್ರ ಅರ್ಥ ಇವನಿಲ್ಲಿ ಆಕ್ಟಿಂಗ್ ಮಾಡ್ತಾ ಇದ್ದಾನೆ ಅಂತ. ಮೊದ್ಲು ವಯಸ್ಸಾದವ್ರ ತರ ನಡೀತಿದ್ರು, ಈಗಂತೂ ಕರೆಕ್ಟ್ ಆಗಿ ಹೋಗ್ತಾ ಇದಾರೆ. 2 ಮಾನಿಟರ್ ಅಲ್ಲಿ ಇರೋದು ಅದೇ ವ್ಯಕ್ತಿನೇ. ಹಾ, ಹಾ. ಅಲ್ಲಿ ನೋಡು, ಅಲ್ಲಿದ್ದಾರೆ. ಬೇಗ ನಡಿ. ಒಡೆದಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ನಮ್ಮವರನ್ನ ಹೊಡೆಯೋದನ್ನ ಬಿಟ್ಬಿಡಿ. ನಮ್ಗೆ ಯಾವುದೇ ದ್ವೇಷ ನಿಮ್ ಮೇಲಿಲ್ಲ. ಆ ಶಿವ ಮತ್ತೆ ಲಡ್ಡು ಸಿಂಗ್ ಸುಮ್ನೆ ಯಾವ್ದಾದ್ರೂ ಒಂದು ಕೊಠಡಿಲಿ ಹೋಗಿ ಕೂತ್ಕೊಂಡ್ರೆ ಒಳ್ಳೇದು. ಇಲ್ಲ ಅಂದ್ರೆ ತುಂಬಾನೇ ಕಷ್ಟ ಆಗತ್ತೆ. ಇಲ್ಲ ಅಂದ್ರೆ ಇಡೀ ಹೋಟೆಲ್ನೇ ಬ್ಲಾಸ್ಟ್ ಮಾಡ್ಬಿಡ್ಬೇಕಾಗತ್ತೆ. ಇಲ್ಲಿ ನೋಡಿ, ಇವನೇ ಶಿವ ಮತ್ತೆ ಇವನೇ ಲಡ್ಡು ಸಿಂಗ್. ನಿಮ್ಗೆ ನಿಮ್ಮ ಜೀವದ ಮೇಲೆ ಇಚ್ಛೆ ಇದ್ರೆ ಅವ್ರನ್ನ ತಡೀರಿ. ನಿಮ್ಗೇನಾಗಿದೆ? ನಮ್ಗೆ ಸಮಸ್ಯೆ ಮಾಡ್ಬೇಕು ಅನ್ಕೊಂಡಿದೀರಾ? ಸುಮ್ನೆ ಹೋಗಿ ರೂಮಲ್ಲಿ ಕೂತ್ಕೊಳ್ಳಿ. ನಿಮ್ಮಿಂದ ನಾವು ಕೂಡ ಕಷ್ಟ ಅನುಭವಿಸ್ಬೇಕಾಗತ್ತೆ. ಆದ್ರೆ ಟೆರರಿಸ್ಟ್ ನ ಹಿಡಿಯೋದು ನಮ್ಮ ಕರ್ತವ್ಯ ಅಲ್ವಾ? ಇಲ್ಲ, ಅದು ನಮ್ ಕರ್ತವ್ಯ ಅಲ್ಲ, ಅದು ಪೊಲೀಸ್ನ ಕೆಲ್ಸ. ಹಾ, ಹಾಗಾದ್ರೆ ಪೊಲೀಸ್ ಅಲ್ವಾ ಲಡ್ಡು ಸಿಂಗ್ ಸರ್ ಅವರು? ಅಯ್ಯೋ, ಇವ್ರು ಯಾವ ರೀತಿ ಪೊಲೀಸು? ಟೆರರಿಸ್ಟ್ ಹಿಡಿಯೋದಕ್ಕೆ ಬೇರೆ ಪೊಲೀಸೇ ಇದಾರೆ. ಇವ್ರ ಅವಶ್ಯಕತೆ ಇಲ್ಲ. ಹೆದರ್ಬೇಡಿ, ನಾವೇನಾದ್ರೂ ಮಾಡ್ತೀವಿ. ಲಡ್ಡು ಸಿಂಗ್ ಸರ್, ನಾನು ಈಗ್ಲೇ ಬಂದಿ. ರೇವಾ, ಆದಿ, ಯುಡಿ, ಬೇಗ ಬನ್ನಿ. ನಾನು ಪೊಲೀಸ್ನವನು. ನನಗೆ ಕರ್ತವ್ಯ ಇದೆ. ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಯಾವುದೇ ಟೆರರಿಸ್ಟ್ ಬಂದ್ರು ಜನ ಹೇಳ್ತಾರೆ ಓಡೋಗು, ಇಲ್ಲಾಂದ್ರೆ ಲಡ್ಡು ಸಿಂಗ್ ಬರ್ತಾರೆ ಅಂತ. ನಾನಿದ್ದೀನಿ. ಹಾಗೆ ಹೇಳಿದ್ರೆ ಇವ್ನು ಕೇಳೋದಿಲ್ಲ. ಇವನಿಗೆ ಲಡ್ಡು ಪೇಡ ಎಲ್ಲ ಕೊಡೋಣ. ಇನ್ನೇನಾದ್ರೂ ಹಿಡಿಬೇಕಾ ಏನು? ಇಲ್ಲ, ಯಾರನ್ನೂ ಹಿಡಿಯೋದ್ ಬೇಡ. ಅಂಕಲ್, ಈ ಆಕ್ಟಿಂಗ್ ನೆಲ್ಲ ನೀವು ಬಂದ್ ಮಾಡಿ. ಮತ್ತೆ ನಾರ್ಮಲ್ ಆಗಿ ಹೇಗ್ ನಡೀತಿರೋ ಹಾಗೆ ನಡಿಯಕ್ ಸ್ಟಾರ್ಟ್ ಮಾಡಿ. ಅಂಕಲ್, ನಿಮ್ಮ ಆಕ್ಟಿಂಗ್ ನ ನಾವು CCTV ಫುಟೇಜ್ ಅಲ್ಲಿ ನೋಡಿದೀವಿ. ನೀವು ನಿಧಾನಕ್ಕೆ ನಡೀತಾ ಇರ್ತೀರಾ, ಹಾಗೆ ಒಂದೇ ಸಲ ಸ್ಟಿಕ್ ನ ಎತ್ಕೊಂಡು ಓಡ್ ಹೋಗ್ತೀರಾ. ಇದೇನಾದ್ರೂ ಮ್ಯಾಜಿಕ್ ಮಾಡುವಂತ ಸ್ಟಿಕ್ಕಾ? ಹೌದು ಮಗು, ಇದು ಜಾದುವಿನ ಕಡ್ಡಿ. ಏ ಮಗು, ನೀನ್ ನನಗೆ ತುಂಬಾನೇ ತೊಂದರೆ ಕೊಟ್ಟಿದ್ಯಾ. ಈಗ ನಾನ್ ನಿನ್ನ ಮುಗಿಸ್ಬಿಡ್ತೇನೆ. ಮಗು ಅಂತ ಕರಿಬೇಡಿ ಅಂಕಲ್. ಓ, ಹಾಗಾದ್ರೆ ಇದಾ ನಿಮ್ಮ ನಿಜವಾದ ಮುಖ? ಆಲ್ಫಾ ಮೈಕ್ ಟ್ಯಾಂಗೋ ಚೇರಾ, ಬೇಗ ಬನ್ನಿ.
ನಡಿರಿ ಹೊಡಿರಿ ಎಲ್ರಿಗೂ ಬಿಡ್ಬೇಡಿ, ನಡಿರಿ ಅವ್ರೆಲ್ಲರನ್ನು ಹೊಡೆದು ಹಾಕಿ. ನೋಡಿ ಒಂಟಿಯಾಗಿ ಹೋರಾಡ್ತಾ ಇದ್ದಾರೆ, ಎಷ್ಟು ಧೈರ್ಯವಂತ ಹುಡುಗ. ಹೌದು ಹೌದು ಬನ್ನಿ. ಆಹಾ, ನಡೀರಿ ನಡೀರಿ. ನೀವೆಲ್ರೂ ಸತ್ತು ಹೋಗ್ತೀರಾ, ಯಾರು ಉಳಿಯೋದಿಲ್ಲ. ನಾನು ಸೋತೋದೆ ಶಿವ. ನಮ್ಮಿಬ್ರಲ್ಲ ಅಂತ ದುಶ್ಮನಿ ಏನಿದೆ? ನಾನು ನಿಮ್ಮೆಲ್ಲರೂ ಒಳ್ಳೆದನ್ನು ಮಾತ್ರ ತಾನೇ ಬಯಸ್ತಾ ಇದ್ದೆ. ಲಡ್ಡು ಸಿಂಗ್ ಅವರೇ ಹೇಳಿ, ನಾವೇನಾದ್ರೂ ಶತ್ರುತ್ವ ಇಟ್ಕೊಂಡಿದೀವಾ? ಇಲ್ಲ 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 ಇಲ್ಲ, ಏನು ಇಲ್ಲ. ನಾನು ನಮ್ಮ ಅಣ್ಣನ ಬಿಡಿಸ್ಬೇಕು ಅಂತ ಇದ್ದೆ. ಒಬ್ಬ ತಮ್ಮ ಅಣ್ಣನ ಪ್ರೀತಿ ಮಾಡು ತಪ್ಪ? ಮಾಡ್ಲೇಬೇಕು. ಶಿವ ಶಿವ ಅರ್ಥ ಮಾಡ್ಕೋ, ಈ ನನ್ನ ಅಣ್ಣನ್ನ ಬಿಟ್ಟು ಬಿಡು. ಲಡ್ಡು ಸಿಂಗ್ ಸರ್, ಏನಕ್ಕೆ ಎಮೋಷನಲ್ ಆಗ್ತಾ ಇದ್ದೀರಾ ನೀವು? ಇವನು ಒಬ್ಬ ಟೆರರಿಸ್ಟ್ ಇದ್ದಾನೆ, ಅವನು ನಿಮ್ಮನ್ನ ಮೂರ್ಖರನ್ನಾಗಿ ಮಾಡ್ತಿದ್ದಾನೆ. ಕರೆಕ್ಟ್ ಶಿವ, ಕರೆಕ್ಟ್. ಕೆಟ್ಟ ಕೆಲಸ ಮಾಡಿದವರು ಕೆಟ್ಟವರೇ ಆಗಿರ್ತಾರೆ. ಯು ಆರ್ ಅಂಡರ್ ಅರೆಸ್ಟ್. ನಿನ್ನೀಗ ಎಳ್ಕೊಂಡು ಹೋಗಿ ಲಾಕಪ್ ನಲ್ಲಿ ಹಾಕ್ತೀನಿ. ಯಾವ ರೀತಿ ಲಾಕಪ್ ನಲ್ಲಿ ಹಾಕ್ತೀನಿ ಅಂದ್ರೆ, ಆ ಲಾಕಪ್ ಇಂದ ನೀನು ಹೊರಗಡೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಟೆರರಿಸ್ಟ್ ಇನ್ ಮೇಲೆ ಲಾಕಪ್ ನಲ್ಲಿ. ಹೋಗಿ ಟೆರರಿಸ್ಟ್ ಹಿಡ್ಕೋ. ಏ ತಮ್ಮ, ಏನೀಗ ಮತ್ತೆ ಕಚ್ಬೇಕೇನು? ಏನ್ ನೋಡ್ತಾ ಇದೀಯಾ? ಪ್ರೀತಿ ಮಾಡ್ತೀಯಾ? ಸಾರಿ ಸಾರಿ. Watch India's largest kids library only on Jio Hotstar. Download the app now.